ನೂತನ ಸಚಿವರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಕಾಂಗ್ರೆಸ್ ನಾಯಕರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಈ ವಿಚಾರ. 3 ದಿನ ಕಳೆದರೂ ಸಚಿವರಿಗೆ ಖಾತೆಗಳ ಸುಳಿವೇ ಇಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಡಮ್ಮಿ ಸಿಎಂ ಅಂತ ಟ್ವೀಟ್ ಮಾಡಿದ್ದಾರೆ. ಪೇಮೆಂಟ್ ಜಮೆ ಆಗದಕ್ಕೆ ಖಾತೆ ಹಂಚಿಕೆ ತಡೆದಿದ್ದಾರಾ? ಹಾಗಾದ್ರೆ ಇತ ಅಸಮಾಧಾನಗೊಂಡ ಶಾಸಕರ ಮನವೊಲಿಕೆಗೆ ಯತ್ನಿಸ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ಕುಸಿತಿರ್ತಕ್ಕಂಥ ಸರ್ಕಾರಕ್ಕೆ ಸುರ್ಜೇವಾಲಾ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಇದು ಹೈಕಮಾಂಡ್ನ ರಿಮೋಟ್ ಕಂಟ್ರೋಲ್ ಸರ್ಕಾರ, ಹೈಜಾಕ್ ನಾಟಕ ನಡೀತಾ ಇದೆ ಅಂತ ಜನತೆಗೆ ಸ್ಪಷ್ಟವಾಗಿದೆ. ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಪೂರ್ಣಗೊಂಡಿದ್ರೂ ಕೂಡ ಹೊಸ ಸಚಿವರಿಗೆ ಇನ್ನೂ ಖಾತೆ ಹಂಚಿಕೆ ಆಗದಿರತಕ್ಕಂಥದ್ದು ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಅವರು ಕೂಡ ಅಂತಿಮ ಆಗಿಲ್ಲ. ಇದೇ ವಿಚಾರವನ್ನ ಅಸ್ತ್ರವಾಗಿಸಿಕೊಂಡಿರೋ ಪ್ರತಿಪಕ್ಷ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದೆ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಸರ್ಕಾರದ ಈ ವಿಳಂಬವನ್ನು ಪ್ರಶ್ನಿಸಿ ಸರಣಿ ಟೀಕೆಗಳನ್ನು ಮಾಡಿದ್ದಾರೆ. 3 ದಿನ ಕಳೆದರೂ ಕೂಡ ಸಚಿವರಿಗೆ ಖಾತೆಗಳ ಸುಳಿವೇ ಇಲ್ಲ ಅಂತ ವ್ಯಂಗ್ಯವಾಡಿರ್ತಕ್ಕಂಥ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಡಮ್ಮಿ ಸಿಎಂ ಆಗಿದ್ದಾರೆ ಅಂತ ಟ್ವೀಟ್ ಮೂಲಕ ಟೀಕಿಸಿದ್ದಾರೆ. ಅಷ್ಟೇ ಅಲ್ಲ, ಪೇಮೆಂಟ್ ಜಮೆ ಆಗದ ಕಾರಣ ಖಾತೆ ಹಂಚಿಕೆ ತಡೆದಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿ ಸರ್ಕಾರದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ನಿಜವಾದ ಸರ್ಕಾರ ನಡೀತಿದೆಯಾ ಅಥವಾ ದೆಹಲಿಯ ಹೈಕಮಾಂಡ್ನ ರಿಮೋಟ್ ಕಂಟ್ರೋಲ್ ಮೂಲಕ ಆಡಳಿತ ಸಾಗ್ತಿದೆಯೋ ಅನ್ನೋದು ಜನರಿಗೆ ಸ್ಪಷ್ಟವಾಗ್ತಿದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ನಾಯಕತ್ವದ ಮೇಲೂ ಕೂಡ ಪರೋಕ್ಷವಾಗಿ ಅವರು ಟೀಕೆ ಮಾಡಿದ್ದಾರೆ.